ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೊರಗಡೆ ಟ್ರಿಪ್ಪಿಗೆ ಹೊಂಟಿದ್ದೀವಿ. 2 ಡೇಸ್ ಆಗುತ್ತೆ. ಇವತ್ತು ಹೋದರೆ ಮತ್ತೆ ನಾವು ನಾಳೆ ಬರ್ತೀವಿ. ಬಿಫೋರ್ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಹೀಗೆ ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಚೆನ್ನಾಗಿದೆ, ದೇವಸ್ಥಾನ ನೋಡ್ಕೊಂಡು ಬರೋಣ ಅಂಥೇಳಿ ಸೊ ಹೋಗ್ತಾ ಇದ್ದೀವಿ. ನಾನು, ಅಮ್ಮು ಮತ್ತು ನಮ್ಮ ಔಷಿ, ಸೊ ನಮ್ಮ ಕಾಕ, ಇಷ್ಟೇ ಜನ ಹೋಗ್ತಾ ಇದ್ದೀವಿ. ಇನ್ನು ಅಪ್ಪು ಮತ್ತು ನಮ್ಮ ಯಜಮಾನ್ರಂತೂ ಇಲ್ಲೇ ಇರ್ತಾರೆ. ಸೊ ನಮ್ಮಮ್ಮು ನಮ್ಮ ಅತ್ತೆನ ತೋರಿಸು ಅಂತ ಹೇಳ್ತಾ ಇದ್ದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾವು ಊರಿಗೆ ಹೋಗ್ತಾ ಇದ್ದೀವಲ್ವ, ಸೊ ಮನೆಯಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ. ಹಾಗೆ ಕೆಲವೊಂದು ವಸ್ತುಗಳು ಕೂಡ ಅಲ್ಲಿ ಬಿಟ್ಟು ಹೋಗಿರ್ತೀವಿ. ಸೊ ಹಾಗಾಗಿ ನಮ್ಮ ಅತ್ತೆನ ಊರಿಂದ ಕರ್ಸ್ಕೊಂಡಿದ್ದೀವಿ. ಅವರು ಬೆಳಿಗ್ಗೆ 6:30ಗೂ ಅಲ್ಲಿಂದ ಬಿಟ್ಟು, ಸೊ ಈಗ 8:30ಗೆ ಮನೇಲಿ ಬಂದು ತಲುಪಿದ್ದಾರೆ. ಸೊ ಅವರು ಇರ್ತಾರಲ್ವ, ನಾವು ಹಾಗಾಗಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಬಿಟ್ಟರೆ ನಮಗೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಮೋಶಿ? 4-5 ಅವರ್ಸ್ ಆಗುತ್ತೆ. ಸೊ ಮತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿಮಗೂ ಕೂಡ ತೋರಿಸ್ತೀನಿ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾರ್ಯಾರೆಲ್ಲ ಇರ್ತಾರೆ. ಫುಲ್ ಎಂಜಾಯ್ ಮಾಡಬೇಕು ಅಂತ ಹೊಂಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಮ್ಮ, ನಾನು ಕೂಡ ರೆಡಿ ಆಗಿದ್ದೀನಿ. ನಂದು ಸ್ವಲ್ಪ ವೀಡಿಯೋ ಮಾಡ್ಕೊ ಅಂತೇಳಿ ಹೇಳ್ತಾ ಇದ್ಲು, ಹಾಗಾಗಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಲಿಫ್ಟಿಗೆ ಹಚ್ಚಿದ್ದಾಳೆ ನೋಡಿ. ಲಿಫ್ಟಿಗೆ ಹಚ್ಚಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು. ಹಾಗಾಗಿ ವಿಡಿಯೋದಲ್ಲಿ ಚೆನ್ನಾಗಿ ಬರಬೇಕು ಅಂತೇಳಿ ಹೇಳ್ತಾ ಇದ್ಲು. ತುಂಬ ಇಷ್ಟ ಅವಳಿಗೆ ಹೊರಗಡೆ ಹೋಗೋದು ಅಂದರೆ. ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸ್ಗಳಿರುತ್ತಲ್ವ, ಅಲ್ಲಿ ಕರ್ಕೊಂಡು ಹೋಗಿರ್ತೀನಿ. ಅವಳಿಗೆ ನೆನಪಿನ ಶಕ್ತಿ ತುಂಬ ಇರೋದ್ರಿಂದ ನಾವು ಎಲ್ಲಾದರೂ ಔಟ್ಸೈಡ್ ಹೋದರೆ ಅವಳು ತುಂಬ ನೆನಪಿಟ್ಕೋತಾಳೆ. ಎಲ್ಲಾದರೂ ಒಂದು ಪಿಕ್ಚರ್ ಕಾಣಿಸ್ತು ಅಂದರೆ, ಸೊ ಆ ಪಿಕ್ಚರ್ ನೋಡಿಬಿಟ್ಟು ಇಲ್ಲಿಗೆ ಹೋಗಿದ್ದೀವಿ, ಇಲ್ಲಿಗೆ ಹೋಗಿಲ್ಲ, ಇಲ್ಲಿ ಈ ಥರ ಮಾಡಿದ್ದೀವಿ ಅಂಥೇಳಿ ಹೇಳ್ತಾ ಇರ್ತಾಳೆ. ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಕೂಡ ರೆಡಿ ಆದ್ವಿ. ಅಷ್ಟೊತ್ತಿಗೆ ಕಾರ್ ಕೂಡ ಬಂದುಬಿಟ್ಟಿತ್ತು. ಇನ್ನು ಈ ಕಾರು ನಮ್ಮ ಔಷಿ ಫ್ರೆಂಡ್ದೆ. ಸೊ ಅವರು ನಾವು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಲ್ವ. ಹೋಗಬೇಕಾದ್ರೆ ಬೆಳಿಗ್ಗೆ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಬಟ್ ಮನೆ ಸಂಸಾರ ಅಂದಮೇಲೆ ಲೇಟ್ ಆಗೋದಂತೂ ಗ್ಯಾರಂಟಿ. 8:30 ಅಂದರೆ 9:30 ಆಗುತ್ತೆ. ನಾವು ಹೊರಟಿರೋ ಟೈಮ್ ಬಂದುಬಿಟ್ಟು 9:30 ಮೇಲೆ ಆಗಿತ್ತು. ಒಂದೊಂದು ಸಾರಿ ಕೆಲಸಗಳೇನಾಗುತ್ತೆ ಅಂದರೆ ಎಕ್ಸ್ಟ್ರಾ ಆಗಿಬಿಡುತ್ತೆ, ಒಂದು ಸಾರಿ ಕೆಲಸನೇ ಇರೋದಿಲ್ಲ, ಈ ಥರ ಆಗಿಬಿಟ್ಟಿರುತ್ತೆ. ಇನ್ನು ನಾವು ಕೂಡ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಜರ್ನಿಯಲ್ಲಿ ಫಸ್ಟ್ ದೇವಸ್ಥಾನ ಇದು. ಈ ದೇವಸ್ಥಾನ ಮಾಣಿಕ್ಯ ಪ್ರಭು ಟೆಂಪಲ್ ಅಂಥೇಳಿ. ಬಟ್ ಈ ದೇವಸ್ಥಾನದ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಆದರೂ ನನಗೆ ಎಷ್ಟು ಗೊತ್ತಿದೆಯೋ, ನಾನು ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ, ಓಕೆನಾ? ಈ ದೇವಸ್ಥಾನ ಹೆಸರು ಬಂದುಬಿಟ್ಟು ಮಾಣಿಕ್ಯ ಪ್ರಭು ಟೆಂಪಲ್. ಇದು ಹುಮ್ನಾಬಾದ್ ರೋಡ್ಗೆ ಬರುತ್ತೆ, ಬೀದರ್ ಡಿಸ್ಟಿಕ್, ಹಾಗೆ ಕರ್ನಾಟಕದಲ್ವ. ಹಾಗಾಗಿ ಸೊ ಇಲ್ಲಿ ನಮ್ಮ ಕರ್ನಾಟಕದ ಸುತ್ತಮುತ್ತಲೂ ಕೆಲವೊಂದು ದೇವಸ್ಥಾನಗಳು ಇದ್ದಾವೆ, ನಮಗೂ ಕೂಡ ಗೊತ್ತೇ ಇಲ್ಲ. ಬಟ್ ನಾನು ಎಷ್ಟೋ ಸಾರಿ ಬೀದರ್ಗೆ ಹೋಗಿದ್ದೀನಿ, ಬಟ್ ಈ ದೇವಸ್ಥಾನ ನಾನು ನೋಡೇ ಇಲ್ಲ. ಹಾಗಾಗಿ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಲ್ವ, ಸೊ ನಿಮಗೂ ಕೂಡ ಒಂದು ಐಡಿಯಾ ಇರಲಿ ಅಂಥೇಳಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಕೂಡ ಬೀದರ್ ಸೈಡ್ ಹೋಗೋರಾದರೆ ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಹೋಗಿ, ತುಂಬ ಚೆನ್ನಾಗಿದೆ. ಇಲ್ಲಿನ ವಾತಾವರಣ ಆಗಿರ್ಬೋದು, ಹಾಗೆ ಇಲ್ಲಿರುವಂತಹ ಪ್ಲೇಸ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಈ ಕೋಟೆ ಇದೆ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫಸ್ಟಿಗೆ ನಾವು ಹೋದ ತಕ್ಷಣ ಇದು ಎಂಟ್ರೆನ್ಸು, ಇಲ್ಲಿಂದಲೇ ನಾವು ಒಳಗಡೆ ಹೋಗಬೇಕು. ಇನ್ನು ಒಳಗಡೆ ಹೋದ್ಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಯಿತು ಅಂದರೆ ವಿಡಿಯೋ ಮಾಡ್ಕೊಂಡಿರ್ತೀನಿ, ಇಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಅಲ್ಲಿ ಅಲೋವ್ ಇರಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಬಟ್ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಬಟ್ ಫ್ರೆಂಡ್ಸ್, ನಾನು ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ. ಬಟ್ ಅಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋ ಫೋಟೋಸ್ಗೆ ಅಲೋವ್ ಇರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇನ್ನು ಹೊರಗಡೆ ಬಂದ ಮೇಲೆ ಹೇಳ್ತಾ ಇದ್ದೀನಿ. ಇನ್ನು ಅಲ್ಲಿ ನಡೆದಂತಹ ಮಾಣಿಕ್ಯ ನಗರ ಹುಮ್ನಾಬಾದ್ನಲ್ಲಿರುವಂತಹ ಪ್ಲೇಸ್ನ ಕೆಲವೊಂದು ಏನು ಮಾಡಿದ್ದಾರೆ, ಅವರ ಸಾಧನೆಗಳೇನು, ಅವರು ಯಾವ ರೀತಿಯಾಗಿ ಹೋರಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಪಿಕ್ಚರನ್ನು ಹಾಕಿಬಿಟ್ಟು ಕೆಳಗಡೆ ಬರೆದಿದ್ರು. ಸೊ ಈ ಥರ ಅಲ್ಲಿ ನಾವು ಓದ್ಬಿಟ್ಟು ತಿಳ್ಕೊಳ್ಬೇಕಾಗಿತ್ತು. ಸೊ ಈ ಥರ ಮಾಡಿದರು. ಇನ್ನು ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದಿದ್ದೀನಿ. ಇನ್ನು ಹೊರಗಡೆ ಬಂದರೆ ಇನ್ನೂ ಆ ಕಡೆ ಮತ್ತು ಲೆಫ್ಟು ರೈಟಿಗೆ ಕೆಲವೊಂದು ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೂಡ ಇದೆ. ಈ ಕೋಟೆ ಬಂದುಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಿದೆ. ಬಟ್ ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ
ಇದು ಫುಲ್ ನಾವು ತಿಳ್ಕೊಬೇಕಾಗಿತ್ತು ಅಂದರೆ 1 ಡೇ ಬೇಕೇ ಬೇಕು. ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾಗಿತ್ತು ಅಂದರೆ ಒಂದು ಸರಿ ಹೋಗಿ ವಿಸಿಟ್ ಮಾಡಿ, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಬಂದಿರುವಂಥ ದೇವಸ್ಥಾನ ಬಂದುಬಿಟ್ಟು ಬಸವೇಶ್ವರ ದೇವಸ್ಥಾನ ಅಂಥೇಳಿ. ಈ ದೇವಸ್ಥಾನ ಕೂಡ ಇನ್ನೂ ವರ್ಕ್ ನಡೀತಾ ಇತ್ತು, ಅಷ್ಟೊಂದು ಇನ್ನೂ ಮಾಡಿರಲಿಲ್ಲ. ಈ ಥರ ನೋಡಿದ್ರೆ ನೋಡ್ದ ಹಾಗೆ ಅನಿಸೋದಿಲ್ಲ, ಬಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಹೋಗಿ ನೋಡ್ತೀವಲ್ವ ಆವಾಗ ಚೆನ್ನಾಗಿ ಅನಿಸುತ್ತೆ. ಇನ್ನೂ ಕೆಲವೊಂದು ವರ್ಕ್ ಮಾಡೋರು ಇರ್ತಾರೆ, ಹಾಗಾಗಿ ಇನ್ನೂ ನೋಡೋದಕ್ಕೆ ತುಂಬ ಕುತೂಹಲವಾಗಿರುತ್ತೆ. ಸೊ ಯಾರಾದರೂ ಬರೋರಾದರೆ ಈ ಸದ್ಯಕ್ಕಂತೂ ಬರೋದು ಒಳ್ಳೆಯದಲ್ಲ. ಸೊ ಕಂಪ್ಲೀಟ್ ಆದಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಲ್ವ, ಈ ಬೋರ್ಡ್ನಲ್ಲಿ ಒಂದು ಸೆಂಟೆನ್ಸನ್ನು ಬರೆದಿದ್ದಾರೆ. ಆ ಸೆಂಟೆನ್ಸನ್ನು ಓದ್ಬಿಟ್ಟು ನಮಗಿಷ್ಟ ಆಗಿದಷ್ಟು ಕಾಣಿಕೆ ಅಥವಾ ಏನಾದರೂ ಕೊಟ್ಟು ಬರ್ಬೋದು. ನಮಗೂ ಕೂಡ ಎಷ್ಟಾಯಿತೋ ಅಷ್ಟು ಸಾಧ್ಯ ಆದಷ್ಟು ಕಾಣಿಕೆನ ಕೊಟ್ಟು ನಮಸ್ಕಾರ ಮುಗಿಸ್ಕೊಂಡು ಇನ್ನು ಹೋಗಬೇಕಷ್ಟೆ. ಬಟ್ ಇಲ್ಲಿ ಕೂಡ ಫೋಟೋಸ್ ಅಲೋ ಇರಲಿಲ್ಲ, ಬಟ್ ನಾನು ನಿಮಗೋಸ್ಕರ ಅಂಥೇಳಿ ಇದೊಂದು ಫೋಟೋಸ್ ಕೆಲವೊಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ವರ್ಕ್ ಕಂಪ್ಲೀಟ್ ಆದಮೇಲೆ ಬಂದು ನೋಡ್ಬೋದು, ತುಂಬ ಚೆನ್ನಾಗಿ ಆಗಿರುತ್ತೆ. ನಮಗೂ ಅಷ್ಟೊಂದೇನು ಅನ್ನಿಸ್ಲಿಲ್ಲ ಅಲ್ವಾ. ಹಾಗಾಗಿ ಅಲ್ಲಿಯೂ ಕೂಡ ಅನ್ನಪ್ರಸಾದ ವ್ಯವಸ್ಥೆ ಇಟ್ಟಿದ್ರು, ಅಲ್ಲಿಯೂ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮುಗಿಸ್ಕೊಂಡು ಇನ್ನು ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿರುವಂಥದ್ದು ಮಡಿವಾಳ ಮಾಚದೇವರ ಹೊಂಡ ಅಂಥೇಳಿ. ಸೊ ಈ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ನೋಡದೇ ಇರುವಂಥ ಪ್ಲೇಸ್ಗಳು ಇಲ್ಲೇ ಸುತ್ತಮುತ್ತಲ ಇದ್ರೂ ಕೂಡ ಗೊತ್ತಾಗೋದಿಲ್ಲ ನೋಡಿ ಒಂದೊಂದು ಸಾರಿ. ನಾವು ಯಾವಾಗಲೂ ದೂರ ಇರುವಂತಹ ಪ್ಲೇಸ್ಗಳನ್ನೇ ನೋಡಬೇಕು ಅಂತ ಇಷ್ಟಪಡ್ತೀವಿ ಹೊರತಾಗಿ ಹತ್ತಿರ ಇರುವಂತಹ ದೇವಸ್ಥಾನಗಳು ನೋಡಬೇಕು ಅಂತ ಅನಿಸೋದಿಲ್ಲ. ಇನ್ನೂ ಕೆಲವೊಬ್ಬರು ನೋಡಬೇಕು ಅಂತ ಅನಿಸಿದ್ರೂ ಅವ್ರಿಗೆ ಗೊತ್ತು ಕೂಡ ಇರೋದಿಲ್ಲ. ಹಾಗಾಗಿ ಅಂಥವರಿಗಾಗಿ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ತುಂಬ ಚೆನ್ನಾಗಿ ಗಾರ್ಡನ್ ವ್ಯವಸ್ಥೆ ಇರೋದರಿಂದ ಯಾರಾದರೂ ಮದುವೆ ಆಗಿರ್ಬೋದು, ಹಾಗೆ ಕೆಲವೊಂದು ಫೋಟೋಶೂಟ್, ಚಿಲ್ಡ್ರನ್ಸ್ ಫೋಟೋಶೂಟ್ ಆಗಿರ್ಬೋದು, ಈ ಥರದ ಫೋಟೋಶೂಟ್ಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಇಲ್ಲಿಯೂ ಕೂಡ ನಾನು ಬಂದಮೇಲೆ ಕೆಲವೊಂದು ಫೋಟೋಶೂಟ್ ಕೂಡ ನಡೀತಾ ಇತ್ತು, ತುಂಬ ಚೆನ್ನಾಗಿ ಕೂಡ ಮಾಡ್ತಾಯಿದ್ರು. ಹಾಗಾಗಿ ಅವ್ರದ್ದು ಇರಲಿ ಅಂತೇಳಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಯಾರಾದರೂ ಮದುವೆಗೆ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಬಂದು ನೋಡಿ, ಇಷ್ಟ ಆಯಿತು ಅಂದರೆ ನೀವು ಕೂಡ ಫೋಟೋಶೂಟನ್ನು ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ದೇವಸ್ಥಾನ ಕೂಡ ಇದೆ ವಿತ್ ಗಾರ್ಡನ್ನು ಕೂಡ ಇದೆ ಅಲ್ವಾ. ಕೆಲವೊಂದು ಕಡೆ ಗಾರ್ಡನ್ ಇರುತ್ತೆ, ದೇವಸ್ಥಾನ ಇರೋದಿಲ್ಲ, ದೇವಸ್ಥಾನ ಇರುತ್ತೆ ಚೆನ್ನಾಗಿ, ಗಾರ್ಡನ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಎರಡೂ ಕೂಡ ತುಂಬ ಚೆನ್ನಾಗಿರೋದ್ರಿಂದ ನೀವು ಕೂಡ ಮಾಡ್ಕೋಬೋದು. ಇನ್ನು ಅದಾದಮೇಲೆ ಇಲ್ಲಿ ನಮ್ಮದು ಒಂದು ವರ್ಕ್ ನಡೀತಾ ಇದೆ. ಅಂದರೆ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದರ ಮೇಲೆ ಒಂದು ಕಲ್ಲು ಎತ್ತೋದಿತ್ತು. ಹಾಗಾಗಿ ನಮ್ಮ ಕಾಕ ಅವರು ಒಂದು ಕಲ್ಲನ್ನು ಎತ್ತಿದ್ರು, ಅವರನ್ನು ಸ್ವಲ್ಪ ಮಜಾಕ್ ಮಾಡಿಕೊಂಡು ರೇಗಿಸ್ತಾ ಇದ್ವಿ. ಇನ್ನು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಇನ್ನು ಹೊರಡಬೇಕಷ್ಟೆ. ಸೊ ಹೊರಡೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು 1:30 ಆಗಿಬಿಟ್ಟಿತ್ತು. ಬರುವಾಗಲೇ ಲೇಟ್ ಮಾಡಿ ಬಂದಿರೋದ್ರಿಂದ ಸೊ ಇಲ್ಲಿ ಟೈಮ್ ಹೇಗಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಒಂದು ಕೊಳ ಬೇರೆ ಇದೆ. ಇಲ್ಲಿಯೂ ಕೂಡ ಫೋಟೋಶೂಟ್ ಮಾಡ್ತಾರೆ ನೀರಲ್ಲಿ, ಆಮೇಲೆ ತೆಪ್ಪದಲ್ಲಿ ಹಿಡ್ಕೊಂಡು, ಸೊ ಚಿಕ್ಕ ಬೋಟ್ ಹಿಡ್ಕೊಂಡು ಅದನ್ನು ಕೂಡ ಮಾಡ್ತಾಯಿದ್ರು. ಆದರೆ ನಾವು ಹೋಗಿ ಬರೋಷ್ಟೊತ್ತಿಗೆ ಇಲ್ಲಿ ಯಾರೂ ಕೂಡ ಇರಲಿಲ್ಲ ಅಲ್ವಾ. ಹಾಗಾಗಿ ನಿಮಗೆ ಗೊತ್ತಾಗಲಿ ಇಲ್ಲಿ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ನಮ್ಮಮ್ಮು ಬಿಸಿಲಿಗೆ ಅಂಜೋದೇ ಇಲ್ಲ, ಸೊ ಹಾಗೆ ನಡೀತಾ ಇದ್ಲು. ಅಲ್ಲಿರೋರೆಲ್ಲರೂ ರೇಗಿಸ್ತಾಯಿದ್ರು, ನಿನ್ನ ಕಾಲೇ ಸುಡಲ್ವೇನು ಅಂತೇಳಿ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಪ್ರತಿ ಕ್ಷಣ ಚಪ್ಪಲಿನ ಹಾಕ್ಕೊಂಡು ಮತ್ತೆ ಆಮೇಲೆ ಬಿಡೋದು, ಈ ಥರ ಮಾಡೋದು. ಹಾಗಾಗಿ ಕೆಲವೊಂದು ದೇವಸ್ಥಾನಗಳು ಹತ್ತಿರದಲ್ಲೇ ಇರೋದ್ರಿಂದ ಚಪ್ಪಲಿ ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ಹಾಗೆ ನಡ್ಕೊಂಡು ಬರ್ತಾಯಿದ್ವಿ. ಸೊ ನಮ್ಮಮ್ಮು ಹಾಗೆ ನಡ್ಕೊಂಡು ಬರ್ತಾಯಿದ್ಲು, ಅವಳನ್ನು ರೇಗಿಸ್ತಾಯಿದ್ರು ಎಲ್ಲರೂ ಸೇರಿಬಿಟ್ಟು. ಫ್ರೆಂಡ್ಸ್, ಇನ್ನು ಅದಾದಮೇಲೆ ನಾವು ಬಂದಿರುವಂಥ ಪ್ಲೇಸ್ ಬಂದುಬಿಟ್ಟು ಬಸವಣ್ಣನವರ ಅರಿವಿನ ಮನೆ. ಅಂದರೆ ನಮ್ಮ ಬೀದರ್ ಡಿಸ್ಟಿಕ್ನ ಹತ್ತಿರದಲ್ಲಿರುವಂತಹ ಬಸವಣ್ಣನವರ ಗುಹೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ನೋಡ್ಕೊಂಡು ಹೋದ್ರಾಯ್ತು ಅಂತ ಸೊ ಇಲ್ಲಿಯೂ ಕೂಡ ಬಂದಿದ್ದೀವಿ. ಅಂದರೆ ಗುಹೆಯ ಆಕಾರದಲ್ಲಿರುವ ಬಸವಣ್ಣನವರ ಅರಿವಿನ ಮನೆ, ಅಂದರೆ ಜೀವನ ಪರ್ಯಾಂತ ಇಲ್ಲಿ ಅವರು ತಪಸ್ಸನ್ನು ಮಾಡ್ತಾ ಇದ್ದರು ಈ ಗುಹೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೂಡ ನೋಡಿಕೊಂಡು ಹೋದ್ರಾಯ್ತು ಅಂಥೇಳಿ ಒಳಗಡೆ ಬಂದಿದ್ವಿ. ಈ ಗುಹೆ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಫಸ್ಟಿಗೆ ಇಷ್ಟ ಆಗಿದ್ದೇ ಈ ಗುಹೆ. ನಾವು ಎಷ್ಟೋ ಗುಹೆಗಳನ್ನು ನೋಡಿರ್ತೀವಿ, ಬಟ್ ಈ ಥರ ಗುಹೆಗಳನ್ನು ನೋಡೇ ಇಲ್ಲ. ಒಳಗಡೆ ಹೋದರೆ ತುಂಬ ಕೂಲ್ ಆಗಿತ್ತು. ಕೆಲವೊಂದು ಕೆಂಪು ಕಲ್ಲು ಅಂತ ಹೇಳ್ತೀವಲ್ವ, ಆ ಕಲ್ಲುಗಳಿಂದ ಮಾಡಿರುವಂಥ ಗುಹೆ ಅಂತೆ ಇದು.
ಹಾಗಾಗಿ ಒಳಗಡೆ ಹೋದರೆ ಫುಲ್ ತಣ್ಣಗೆ ಎ ಸಿ ಬರುತ್ತಲ್ವ, ಆ ಥರ ಫೀಲ್ ಆಗ್ತಾಯಿತ್ತು. ಹೊರಗಡೆ ಹೋಗೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಇಲ್ಲಿ ಕೆಲವೊಂದು ಫೋಟೋನ ತೆಗೆಸ್ಕೊಳ್ಳೋಣ ಅಂಥೇಳಿ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಮೇಲ್ಗಡೆ ನೋಡಿ ಯಾವ ರೀತಿ ಮಾಡಿದ್ದಾರೆ. ಇನ್ನು ಕೆಳಗಡೆ ಅಂತೂ ಫುಲ್ ಕೋಲ್ಡು. ನೀವು ಕೂಡ ಬರೋರಾದರೆ ಒಂದು ಸಾರಿ ಬಂದು ಹೋಗಿ, ತುಂಬ ಚೆನ್ನಾಗಿದೆ. ಏನಿಲ್ಲ, ಒಳಗಡೆ ಜಸ್ಟ್ ಒಂದು ಲಿಂಗವನ್ನು ಇಟ್ಟಿದ್ರು. ಅದು ಪ್ರತಿದಿನ ಅಲ್ಲಿರುವಂತಹ ಅರ್ಚಕರು ಪೂಜೆ ಮಾಡ್ತಾರಂತೆ. ಆ ಅರ್ಚಕರು ಕೂಡ ನಮ್ಮ ಲೆಫ್ಟ್ ಸೈಡೇ ಒಂದು ಮನೆ ಮಾಡಿಕೊಂಡು ಅಲ್ಲೇ ಇದ್ದಾರೆ. ಆ ಪ್ರಸಾದ ಕೂಡ ಅವರೇ ಕೊಡ್ತಾರೆ. ಅಲ್ಲಿಯೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರಸಾದವನ್ನು ತಗೊಂಡು ಬರ್ಬೋದು. ಇನ್ನು ಅವರಿಗೆ ಎಷ್ಟು ತಿಳಿಯುತ್ತೋ ಅಷ್ಟು ಕಾಣಿಕೆಯನ್ನು ಕೊಟ್ಬಿಟ್ಟು ಬರ್ಬೋದು. ನಾನಂತೂ ಒಳಗಡೆ ಬಂದಿದ್ದೀನಲ್ವ, ಹೊರಗಡೆ ಹೋಗೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ತಣ್ಣಗಿತ್ತು. ಹೊರಗಡೆ ಕ್ಲೈಮೇಟ್ ಎದಕ್ಕೆ ಬೇಕು ಹೇಳಿ, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ಅದಾದಮೇಲೆ ನಾವು ಗುಹೆಗೆ ಹೋಗೋಕ್ಕಿಂತ ಮುಂಚೆ ಲೆಫ್ಟ್ ಸೈಡ್ ಇನ್ನೂ ಒಂದು ದೇವಸ್ಥಾನ ಇದೆ, ಅಂದರೆ ಬಸವಣ್ಣನವರದೇ. ಸೊ ಅಲ್ಲಿಯೂ ಕೂಡ ಹೋಗಿ ನೋಡ್ಕೊಂಡು ಬರ್ತಾಯಿದ್ದೀವಿ. ಇದು ಕೂಡ ಫಸ್ಟ್ ಎಂಟ್ರೆನ್ಸ್. ಇನ್ನು ಅದಾದಮೇಲೆ ಆಡಳಿತ ಮಂಡಳಿಯವರ ಪಟ್ಟಿ ಇದೆ, ಅಂದರೆ ಏನೇನು ವರ್ಕ್ ಮಾಡಿರ್ತಾರೋ, ಏನೇನೋ ಅವ್ರದ್ದು ಕೆಲಸಗಳಿರುತ್ತೋ ಅದನ್ನೆಲ್ಲ ಹಾಕಿದ್ರು. ಇನ್ನು ಒಳಗಡೆ ಹೋಗಿ ಬಸವಣ್ಣನವರ ಮೂರ್ತಿ ಮಾಡಿದರು. ಸೊ ಹಾಗಾಗಿ ಎಲ್ಲರೂ ನಮಸ್ಕಾರ ಮಾಡಿಬಿಟ್ಟು ಒಂದು 5-10 ನಿಮಿಷ ಅಲ್ಲಿ ಕೂತ್ಕೊಂಡ್ವಿ. ಈ ಪ್ಲೇಸ್ ಕೂಡ ತುಂಬಾ ಕೂಲ್ ಆಗಿತ್ತು. ಎಷ್ಟೇ ಸ್ಟ್ರೆಸ್ ಇದ್ರೂ ಕೂಡ ಇಲ್ಲಿ ಆರಾಮ್ಸೆ ಆಗಿ ಕೂಲ್ ಆಗುತ್ತೆ. ಒಂದು 5-10 ನಿಮಿಷ ಕೂತ್ಕೊಂಡು ಏನು ಯೋಗ ಅಂತೀವಲ್ವ, ಸೊ ಆ ಥರನೂ ಕೂಡ ಮಾಡ್ಕೋಬೋದು. ಇನ್ನು ನಾವು ಕೂಡ ಒಂದು 5-10 ನಿಮಿಷ ಇಲ್ಲಿ ರೆಸ್ಟ್ ಮಾಡಿಬಿಟ್ಟು ಇನ್ನು ಪ್ರಸಾದ, ಅಂದರೆ ದೇವರು ಅರ್ಚಕರು ಲೈಟಾಗಿ ಪ್ರಸಾದ ಕೊಡ್ತಾರೆ. ಸೊ ಅದನ್ನು ತಗೊಂಡು ಇನ್ನು ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ನೀವು ಕೂಡ ಒಂದು ಸಾರಿ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ಇನ್ನು ಅದಾದಮೇಲೆ ನುಲಿಯ ಚಂದಯ್ಯನವರ ಗವಿ ಅಂಥೇಳಿ ಇಲ್ಲಿ ಬಂದು ರೀಚ್ ಆದ್ವಿ. ಯಾಕಂದರೆ ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಗಿತ್ತಲ್ವ. ಬೆಳಿಗ್ಗೆ ಕೂಡ ನಾವು ಅಷ್ಟೊಂದು ತಿಂಡಿ ತಿಂದಿರಲಿಲ್ಲ. ಹಾಗಾಗಿ ಈಗ ಒಂದು ದೇವಸ್ಥಾನ ಇದೆ, ಸೊ ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ಕಡೆ ನೋಡಿಕೊಂಡು ಇಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂಥೇಳಿ ಇಲ್ಲಿ ಬಂದಿದ್ದೀವಿ. ಇನ್ನು ಕೆಳಗಡೆ ಹೋದರೆ ಗ್ರೌಂಡ್ ಇದೆ, ಆಮೇಲೆ ಚೆನ್ನಾಗಿರುವಂಥ ಕ್ಲೈಮೇಟ್ ಇದೆ, ಹಾಗೆ ನೀರಿನ ವ್ಯವಸ್ಥೆ ಇದೆ, ಟಾಯ್ಲೆಟ್ ಇದೆ. ಬಟ್ ಇಲ್ಲಿ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಆ ಕಡೆ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಒಂದು ಸ್ಮಾಲ್ ಟೂರ್ ಮಾಡಬೇಕು ಅಂತ ಅನಿಸಿದ್ರೆ ಸೊ ಇವೆಲ್ಲ ನೋಡಿಕೊಂಡು ಬರ್ಬೋದು ಆರಾಮ್ಸೆಯಾಗಿ. ಯಾಕಂದರೆ ಹತ್ತತ್ರನೇ ಇದೆಯಲ್ವ, ದೂರ ಕೂಡ ಇಲ್ಲ. ಸೊ ನಾವು ಕೂಡ ಇಲ್ಲಿ ತಿಂಡಿ ತಿಂದುಬಿಟ್ಟು, ಅಂದರೆ ಊಟ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ಎಲ್ಲಿಗೆ ಹೋಗಬೇಕು, ಹೇಗೆ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇನ್ನು ಈ ಪಾರ್ಕ್ನಲ್ಲಿ ತುಂಬ ಚೆನ್ನಾಗಿರುವಂಥ ಗಿಡಗಳಿತ್ತು. ನಾನು ಕೂಡ ನೋಡ್ತಾ ಇದ್ದೆ, ಕೆಲವೊಂದು ಗಿಡಗಳು ಹಚ್ಚಕ್ಕಾಯಿತು ಅಂದರೆ ತೊಗೊಂಡು ಹೋಗಬೇಕು ಮನೆಗೆ ಅಂಥೇಳಿ. ಬಟ್ ಇಲ್ಲಿ ಯಾವುದೂ ಕೂಡ ತೊಗೊಂಡು ಹೋಗೋ ಹಾಗೇ ಇಲ್ಲ. ಯಾಕಂದರೆ ಬೇರು ಸಮೇತ ಒಯ್ಯಬೇಕಾಗುತ್ತೆ. ಸೊ ಬೇರು ಕೂಡ ಬರೋದಿಲ್ಲ ಅಲ್ವಾ. ಹಾಗಾಗಿ ಸುಮ್ಮನೆ ನೋಡಿಕೊಂಡು ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಕೆಳಗಡೆ ಹೋಗಿ ನೋಡ್ಕೊಂಬರ್ತೀವಿ ಹೇಗಿದೆ ಹೇಗಿಲ್ಲ ಅಂಥೇಳಿ. ಏನಿಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಇದೆ ಅಲ್ವಾ. ಸೊ ಇಲ್ಲಿ ಹೋಗಿ ಒಂದು ಚಿಕ್ಕ ದೇವಸ್ಥಾನ ಇದೆ, ಆ ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು ಇನ್ನು ಇಲ್ಲಿ ಊಟ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ಅಂದರೆ ನಾವು ಇಲ್ಲಿ ಬೇಗನೆ ಊಟ ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲದೆ ಹೋದರೆ ಟೈಮು ತುಂಬ ಆಗಿಬಿಡುತ್ತೆ. ಇನ್ನೂ ಕೆಲವೊಂದು ಪ್ಲೇಸಸ್ಗಳನ್ನು ನೋಡಬೇಕಾಯಿತು ಅಂದರೆ ನಾವು ಬೇಗನೆ ಊಟ ಮಾಡಬೇಕು. ಬೆಳಗ್ಗೆ ಬಿಟ್ಟಿರೋದೇ ಸ್ವಲ್ಪ ಲೇಟ್ ಮಾಡಿ ಬಿಟ್ಟಿದ್ದೀವಲ್ವ. ಹಾಗಾಗಿ ಒನ್ ಡೇದಲ್ಲಿ ಇಷ್ಟು ಪ್ಲೇಸ್ಗಳನ್ನು ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆದರೆ ಆಗೋದಿಲ್ಲ. ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಬರ್ತಾ ಇರುತ್ತೆ ಮಧ್ಯದಲ್ಲಿ. ಮಕ್ಕಳಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಊಟ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ಲೇಸ್ಗಳನ್ನು ಇವತ್ತು ನೋಡಿಕೊಂಡು ಹೋಗ್ತೀವಿ. ಎಷ್ಟು ಪ್ಲೇಸ್ಗಳನ್ನು ನೋಡಿರ್ತೀವಲ್ವ ಅಷ್ಟು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಅದಾದಮೇಲೆ ಉಳಿದ ಪ್ಲೇಸ್ಗಳು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಸಾರಿ
ನೋಡಿ ನೀವು ಕೂಡ ಬಂದು ನೋಡ್ಬೋದು. ಇನ್ನು ಊಟ ಮುಗಿಸ್ಕೊಂಡ್ಮೇಲೆ ಅದಾದಮೇಲೆ ನಾವು ಬಂದಿರುವಂಥ ದೇವಸ್ಥಾನ ಬಂದುಬಿಟ್ಟು ಬಸವೇಶ್ವರ ದೇವಸ್ಥಾನ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಬರಬೇಕಾದ್ರೆ 5 ಗಂಟೆ ಏನೋ ಆಗಿಬಿಟ್ಟಿತ್ತು. ಸೊ ನೋಡೋಣ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿರ್ತೀನಿ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಉಳಿದ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ಇರುತ್ತೆ. ಒಂದು ಸಾರಿ ನೀವು ಕೂಡ ನೋಡ್ತಾ ಇರ್ಬೋದು. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.